ಸೊ ಹೇ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಆ್ಯಂಡ್ ನಾವತ್ತು ಹೊಂಟೀವಿ ಮಂತ್ರಾಲಯಕ್ಕೆ ಸ್ಕೂಟಿ ಮೇಲೆ. ನಾನು ನಮ್ಮ ದೋಸ್ತರು ಹೊಂಟೀವಿ. ಹಂಗೆ ಲೋಕಾಪುರ ನಾಷ್ಟ ಮಾಡ್ಬೇಕಂತ ನಿಂತಿದ್ದೀವಿ. ನಾಷ್ಟ ಮಾಡಕ್ಕೆ ರೀ. ನಾಷ್ಟ ಮಸ್ತಿತ್ತು ಇಲ್ಲಿ. ಬಂದ್ರೆ ನೀವು ವಿಸಿಟ್ ಮಾಡಿರಿ. ಸುಭಾಸ್ ರೀ, ನಾವಿಬ್ರು ಹೊಂಟೀವಿ ನೋಡಿರಿ ಸ್ಕೂಟಿ ಮೇಲೆ ಮಂತ್ರಾಲಯ. ಹೆಂಗೆ ಹೊಂಟ್ರಿ ನೋಡ್ರಿ, ಪುರಿ ಹೊಂಟಂಗೆ ಎಲ್ಲ. ಲಿಂಗಸೂರಿಂತ್ರ ರಾಯಚೂರು ಹೋಗೋ ಹಾದಿ ಟಿಕೆಟ್ ಡೇಂಜರ್ ಐತ್ರಿ. 12 ಆಗೈತ್ರಿ ಇಲ್ಲಿ, ಒಂದು 50 ಕಿಲೋಮೀಟ್ರ್. ಈಗ ಸ್ವಲ್ಪ ಹೈವೇಗೆ ಟಚ್ ಆಗಿವೆ ನೋಡ್ರಿ ಬಂದು. ಲಿಂಗಸೂರ್ದಾಗ 2 ಎಳ್ನೀರು ಕುಡ್ದು ನಾವು ಮತ್ತು ಗಾಡಿ ಪೆಟ್ರೋಲ್ ಹಾಕಿಸಿ ಮತ್ತು ಮುಂದೋಗಿರಿ. ಹಂಗೆ ಎಷ್ಟು ಡಸ್ಟ್ ಐತ್ರಿ ಈ ಗಾಡಿ. ರೋಡ್ ಭಾಳ ಖಡಬಡ ಈಗಾರ ಸ್ವಲ್ಪ ರೋಡ್ ಚಲೋ ಸಿಕ್ಕೈತ್ರಿ. ಮುಂದಿನ ರೋಡ್ ನೋಡ್ರಿ ಹೆಂಗೈತಿ. ರೆಡಿಯಾಗಿ ನಿಂತ ನೋಡ್ರಿ ಇಲ್ಲಿ ರಣಧೀರ. ಬಿಡ್ರಿ ಬಿಸಿಲ ಹೆಲ್ಮೆಟ್ ಯಾವ ಇಲ್ರಿ ಇಲ್ಲಿ. ಈ ಹೆಲ್ಮೆಟ್ ಕೆಡ ಹೆಲ್ಮೆಟ್ ರೀ ಇದು. ಮತ್ತಿದು ಹಾಕೊಂಡ್ರೆ ಚಲೋ ಬ್ಯಾಸ್ರ ಆಕೈತಿ. ಹಾಕೊಲಿಕ್ಕಂದ್ರೆ ಗಾಳಿ ಕೂದಲು ಹಾರಿ ಹೊಂಟಾವ. ಚಲೋದ ಗಾಡಿ ರೈಟ್. ನೋಡ್ರಿ ಹೆಂಗೆ ಮಾಡತ್ತೈತೆ ಹುಡುಗ ಚೋಡ. ವಯಸ್ಸು ಎಷ್ಟು ಅಪ್ಪ ನಿನಗೆ? ವಯಸ್ಸು ಎಷ್ಟು? ವಯಸ್ಸು ಎಷ್ಟು ವಯಸ್ಸು ಎಷ್ಟು ನಿನಗೆ? ಸಾಲಿ ಹಾಂ ಸಾಲಿಗೆ ಎಷ್ಟು ವಯಸ್ಸು ಎಷ್ಟು ನಿನಗೆ? ಭಾಳ ಬೇಸರ ಆಗಿತ್ತು, ಅದಕ್ಕೆ ಚೋಡ ಮತ್ತು ಬೈತು ನಾತೀವ್ರಿ. ಇವ ನೋಡ್ರಿ ಹೊಡೋದು. ಹೆಸರೇನಿಂದ ಹಾಂ ಹುಡುಗ ಅಂಜೈತ್ರಿ ಅದು ಪಾಪ. ಆಯ್ತು ಆ ಹುಡುಗಗ ಕಲಿಯೋಸ ಐತ್ರಿ, ಬಟ್ ಅವ್ರ ಮನ್ಯಾಗ ಕಳಿಸಿಲ್ಲ ಪಾಪ. ಇನ್ನೊಬ್ಬರು ಮನ್ಯಾಗ ಹೋಗಂದ್ರು ಯಾರು ಹೋಗಂಗಿಲ್ರಿ. ಅಟ್ ಮಾಡದಾರ ಹುಡುಗರು ಎಲ್ಲ ಹೇಳಿದಿರಿ. ಅವಂಗೆ ಏನು ಬೇಕಪ್ಪ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದಿರಿ. ಆ ಹುಡುಗ ನಂಗೆ ಕಲಿಯೋಕೆ ನಮ್ಮ ಪಪ್ಪನೇ ಬಿಡಲ್ಲ ಅಂತಂದ್ರು. ಅದಕ್ಕೆ ನಾವೇ ಆಯ್ತಪ್ಪ ನಿಮ್ಮ ಮನೆಯಲ್ಲಿ ಹೇಗೆ ಹೇಳ್ತಾರೆ ಹಂಗೆ ಕೇಳಂತ ಸುಮ್ಮನೆ ಬಂದಿದ್ವಿ. ಮತ್ತು ನಾವು ರಾಯಚೂರು ಮೇಲೆ ಹೋಗಕ್ಕೆ ಮಾಡಿದ್ದೀವಿ ರೀ ಮಂತ್ರಾಲಯಕ್ಕೆ. ಅಲ್ಲಿ ಒಬ್ಬ ಅಂಕಲ್ ಸಿಕ್ಕಿದ್ರಿ. ಅವ್ರು ಏನಂದ್ರಿ, ರಾಯಚೂರು ಹೋಗ್ಬೇಡ್ರಿ, ಭಾಳ ದೂರ ಆಕೈತಿ, ಇಲ್ಲಿ ಶಾರ್ಟ್ಕಟ್ ಮ್ಯಾಗ ಹೋಗ್ತೀರಿ. ಯಾವುದೋ ಊರತ್ರಿ ಒಂದು 20 ಕಿಲೋಮೀಟ್ರಿಂದ ರೈಡ್ ತೊಗೊಂಡ್ರೆ ಎರಡು ಮಂತ್ರಾಲಯ ಒಂದು 40 ಆಕೈತೆ ಅಂದರು. ನಾವು ಎಲ್ಲಿ ಸಿಕ್ಕಲ್ಲ ಅಡ್ಡಾಡಿವ್ರಿ ಖರೀ. ಈ ಮಂತ್ರಾಲಯ ಒಂದು ಊರಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಭಾಳ ಅನುಭವ ಆಗತ್ತೆ. ಇದೊಂದು ಹೇಳ್ಬೇಕಂತ ಇಷ್ಟಪಡ್ತೀವಿ. ಇಷ್ಟು ಹೇಳಿ ಮತ್ತು ಮುಂದೆ ವಿಚಾರ ಹೇಳ್ತೀವಿ. ಬಾಯ್. ಮುಂದಂತೂ ಇದು ರೋಡ್ ಭಾಳ ಡೇಂಜರ್ ಆಕಾವ್ರಿ. ಈಗ ಸದ್ಯಕ್ಕೆ ಸರಿ ಇಲ್ಲ ಖರೆ, ಮುಂದೆ ಚಲೋ ಆಕಾವ್ರಿ. ನೋಡ್ರಿ ಹೆಂಗೆ ಕಡೋತಾರ. ಇಲ್ಲಿ ಟವರ್ಕ್ಕೆ ವೈರ್ ಜೋಡ್ಸತ್ತಾರ ರೀ. ಆಗಾಂತ ನಿಂತ ಈಗ ಹೊಂಟೀವಿ ನೋಡ್ರಿ. ಫೈನಲಿ ಬಂದೀವಿ. ಮಂತ್ರಾಲಯ 50 ಕಿಲೋಮೀಟ್ರ್ ಐತಿ. ಫೈನಲಿ ಬಂದೀವಿ ನಾವು ಆಂಧ್ರ ಪ್ರದೇಶ್ ಮಂತ್ರಾಲಯಕ್ಕೆ. ಈಗ ಇಲ್ಲಿಂತ್ರ ನಾವು ಸೀದಾ ಹೋಗಿ ರೂಮ್ ಮಾಡ್ತೀವಿ ರೀ. ಮೊದಲು ಲಾಡ್ಜ್ದಾಗ
ಇನ್ನೂರು ಕೊಡಂತೆ ಅದು ಸಣ್ಣದು ಕೊಡು ಸ್ವಲ್ಪ ಕೊಡ್ತೀನಿ ಅಂತಾರೆ. ಹೌದು ಅಜ್ಜಿ ಅಲ್ಲೇ ಹಾಕತ್ತಾರೆ. 12 ಕೊಡ್ತಾರೆ. ಫೈನಲಿ ಬಂದಿವ್ರಿ ನಾವು ಮಂತ್ರಾಲಯಕ್ಕೆ. ಒಂದು 10 ಜಾಗ ಬಿಟ್ಟಿವ್ರಿ ಮುದೋಳಿಂತ್ರ. ಅಂದ್ರೆ ನಾವು ತಿಳ್ಕೊಂಡಿದ್ದೀವಿ ಒಂದು 6ಕ್ಕೆ ಬರ್ತೀವತ್ತ. ಬಟ್ ಭಾಳ ಲೇಟ್ ಆಯ್ತು. ರೋಡು ಭಾಳ ಖರಾಬ್ ಇತ್ತು. ಅಂದ್ರೆ ಭಾಳ ನೋವು ಆಗ್ತೈತಿ. ಅದಕ್ಕೆ ಮಂತ್ರಾಲಯಕ್ಕೆ ಬಂದು ರೂಮ್ ಮಾಡಿ ನಾಳೆ ಮಾರ್ನಿಂಗ್ 6ಕ್ಕೆ ದರ್ಶನಕ್ಕೆ ಹೋಗ್ಬೇಕಾಗ್ತೈತಿ. ಸೊ ನಾವಿಲ್ಲಿ ಇದರಿ ನಾವು ಲಾಡ್ಜ್ ಕೊಹಿನೂರ್ ರೆಸಿಡೆನ್ಸಿ ಅತ್ತ. ಇಲ್ಲಿ ಇವತ್ತು ಸ್ಟೇ ಮಾಡಿ ಮಾರ್ನಿಂಗ್ ದೇವ್ರಿಗೆ ಹೋಗ್ಬೇಕಾಗ್ತೈತಿ. ಸೊ ಇದರಿ ಅವರು ಭಾರಿ ಐತ್ರಿ ಎಲ್ಲ ರೆಸಿಡೆನ್ಸಿ. ಇಲ್ಲೇ ಸ್ಟೇ ಮಾಡಿವ್ರಿ ಇವತ್ತು. ನಮ್ದು ಈಗ ಲಿಫ್ಟ್ ಬತ್ರಿ. ಭಾಳ ಫೆಸಿಲಿಟಿ ಐತ್ರಿ ಇಲ್ಲಿ. ರೂಮ್ ಅದು ಭಾರಿ ಅದಾವು. ಇಲ್ಲಿ ಸ್ವಿಮ್ಮಿಂಗ್ ಮಾಡಾಕ ಸ್ವಿಮ್ಮಿಂಗ್ ಪೂಲ್ ಐತಿ. ಅದು ಲೈಟಿಂಗ್ ಪೂರ ಜಗಮಗ್. ಎಲ್ಲ ವ್ಯೂನು ನೋಡ್ಬೋದ್ರಿ ಇಲ್ಲಿಂತ್ರ. ನನ್ನೂ ನೋಡ್ಬೋದು ನೋಡ್ರಿ ನನಗೂ. ಇದು ನಮ್ಮ ರೂಮ್ ರೀ. ನಮಗಂತೂ ಭಾಳ ಸುಸ್ತಾಗೈತ್ರಿ ಈಗ. ಅದಕ್ಕೆ ಸ್ವಲ್ಪ ಫ್ರೆಶ್ ಆಗ್ತೀವಿ. ಸೊ ಫೈನಲಿ ಬಂದೀವ್ರಿ ನಾವು ಈಗ ಮಂತ್ರಾಲಯಕ್ಕೆ. ಒಂದು 10ಕ್ಕೆ ಜಾಗ ಬಿಟ್ಟಿದ್ದೀವ್ರಿ ನಾವು ಮುದೋಳಿಂತ್ರ. ನಮ್ಮ ಏನು ತಲೆಯಾಗಿತ್ತು 6 ಟಚ್ ಆಗಿತ್ತು ಇವತ್ತು ತಿಳ್ಕೊಂಡಿದ್ವಿ. ಬಟ್ ರೋಡ್ ಸರಿ ಇರಲಿಲ್ಲ. ಭಾಳ ಕಡೆ ಖರಾಬ್ ಇತ್ತು ರೋಡ್. ಅದಕ್ಕೆ ನಾವು ಈಗ ಇಲ್ಲಿ ಬಂದು ಟಚ್ ಆಗಿತ್ತು 7ಕ್ಕೆ. ಅದಕ್ಕೆ ಯಾರು ಸಸ್ತಾಳವರು ನೋಡಿ ರೂಮ್ ಮಾಡಬೇಕಾಗಿತ್ತು. ಅಂದರೆ ಅಲ್ಲಿ ಯಾವುದೋ ಒಂದು ಇದು ಹೇಳಿದ್ರು ಅವ್ರು ಲಾಡ್ಜ್. ಅಲ್ಲಿ ಲಾಡ್ಜ್ ಅಲ್ಲದ ಮಂತ್ರಾಲಯದಾಗ ಕೊಡ್ತಾರೆ, ಮಠದಾಗ ಕೊಡ್ತಾರತ್ತ. 5 ರೂಪಾಯಿ ಕೊಟ್ರೆ ಒಂದು ದಿವ್ಸ ಇರ್ಬೋದು. ಸೊ ನಮಗೆ ಭಾಳ ಟಯರ್ಡ್ ಆಗಿತ್ತು. ಅದಕ್ಕೆ ನಾವು ಎಲ್ಲೇ ರೂಮ್ ಮಾಡೀವಿ. ಸೊ ಫ್ರೆಶ್ ಆಗ್ತೀವಿ ಮತ್ತು ಸಿಗೋಣ ಆಮೇಲೆ. ಸೊ ಫ್ರೆಶ್ ಆಗಿ ವಿಡಿಯೋ ಮಾಡ್ತೀವಿ ಮತ್ತೆ. ಸೊ ನಾವು ಈಗ ಹೊಂಟೀವಿ ಹೊರಗೆ ಊಟಕ್ಕೆ. ನೋಡಿ ಬರಲಿ ಏನೇನು ಸಿಗುತ್ತೆ ಊಟಕ್ಕೆ. ಮಂತ್ರಾಲಯದಾಗ ಎಂಟ್ರ್ ಆಗಿ ನೋಡ್ರಿ ಇಲ್ಲಿ. ಎಂಟ್ರೆನ್ಸ್. ಈಗ ನಾವು ಹೊರಗೆ ಇಲ್ಲಿ ಊಟ ಮಾಡಕ್ಕೆ ಬಂದೀವಿ. ನಮಗಪ್ಪ ಊಟ ಸಿಗ್ತೈತಿ ನಮಗೆ ಚಲೋ. ಇಲ್ಲಿ ಅಂತೂ ಲಾಡ್ಜ್ಗಳಿಗೆ ಏನೂ ಕಮ್ಮಿ ನೋಡ್ರಿ. ಹೆಚ್ಚಿಗೂ ಲಾಡ್ಜ್ ಅದಾರ ಇಲ್ಲಿ. ರಾಘವೇಂದ್ರ ದೇವಸ್ಥಾನಕ್ಕೆ ಬಂದಿವತ್ತು. ರಾಘವೇಂದ್ರ ಹೋಟೆಲ್ಗೂ ಇಲ್ಲೇ ಬಂದಿವಿ. ರಾಘವೇಂದ್ರ ಭವನ. ಈಗ ಮಕ್ಕಳು ಟೈಮ್ ಆಗೈತೆ ರೀ. ನೈಟ್ ಬಾಯ್ ಮತ್ತು ನಾಳೆ ಸಿಗೋನು ಮಾರ್ನಿಂಗ್ ದರ್ಶನಕ್ಕೆ.